ವಿರೂಪಾಕ್ಷ ಅವರೇ, ನೀವು ನನಗೊಂದು ಸಹಾಯ ಮಾಡಬೇಕು. ಏನು ಮಾಡ್ಬೇಕು ಹೇಳಿ? ಇನ್ನು ಮುಂದೆ ನನ್ನನ್ನು ಕೇಳದೆ ನನ್ನ ಮಕ್ಳಿಗೆ ಸಾಲ ಕೊಡಬೇಡಿ. ಅಕಸ್ಮಾತ್ ಕೊಟ್ಟರೆ ಹೀಗೆ ಮನೆ ಹತ್ರ ಬಂದು ಗಲಾಟೆ ಮಾಡಬೇಡಿ. ಖಂಡಿತವಾಗಲ್ಲ, ಅಂತ ತಪ್ಪು ಮಾಡೋದಿಲ್ಲ ಬಿಡಿ. ಆದರೆ ನಿಮಗೆ ಏನಾದರೂ ದುಡ್ಡು ಬೇಕು ಅಂತ ಹೇಳಿದ್ರೆ ನನ್ನ ಹತ್ರನೇ ಬನ್ನಿ, ಬೇರೆ ಎಲ್ಲೂ ಹೋಗ್ಬೇಡಿ. ನಮ್ಮ ಆಫೀಸ್ ಬಾಗಿಲು ಯಾವಾಗಲೂ ನಿಮಗೋಸ್ಕರ ತೆಗೆದಿರುತ್ತೆ. ಬರ್ತೀನಪ್ಪ. ತಕಲ್ಲ ಇಟ್ಕೊಳ್ಳ. ಈ ಮುರುಗೂಡ ಎಲೆಕ್ಷನ್ಗೆ ದುಡ್ಡು ಸಾಕಾಯ್ತಾ ಇಲ್ಲ, ಅದಕ್ಕೆ ಇನ್ನೂ ತಂದೀವ್ನಿ. ಅಲ್ಲ ಕಣಪ್ಪಯ್ಯ, ಮೊದಲೇ ಎಲೆಕ್ಷನ್ ಕಮಿಷನರ್ಗೆ ನಮ್ಮ ಮನೆ ಮೇಲೆ ಕಣ್ಣದೆ. ಈ ವಿಷಯ ಯಾರಾದರೂ ಆಚೆಗೆ ಬಾಯ್ ಬಿಟ್ರೆ ಇದು ಎತ್ತಾಗೋದು ಏನು ಕತ್ತಿಯೋ, ಇದೆಲ್ಲ ಯಾಕೆ ಬೇಕು? ಇದು ನಿನ್ನೆಲ್ಲ ಮಡ್ಬೇಕಾಯ್ತದೆ. ಅಲ್ಲಕಲ್ಲ, ಯಾರಿಗಾದ್ರೂ ಮನೇಲಿ ಮಡ್ಗೋಣ ಅಂದರೆ ಬಡ್ಡಿ ಏಕಲೆಲ್ಲ ಎದ್ಕೊಂಡು ಸಾಯ್ತಾನೆ. ಅಲ್ಲ, ದುಡ್ಡು ಇಲ್ಲದೆ ಎಲೆಕ್ಷನ್ ಆಗತ್ತೆ. ತಗೋ ಹೋಗೆಲ್ಲರೂ ಜೋಪಾನ ಮಾಡ್ಬೋದು. ಅಪ್ಪಯ್ಯ, ಇದು ನಾನೆಲ್ಲಿ ಮಡಿಕೊಳ್ಳನೆ? ಸಿದ್ದೇಗೌಡಂಗೆ ಹೇಳಿ. ನಾನು ನಿನಗೆ ಹೇಳ್ತಾ ಇವ್ನಿ, ನೀನು ಮಡ್ಗೋ. ಇದನ್ನೆಲ್ಲ ಊರವ್ರಿಗೆಲ್ಲ ಹೇಳ್ಕೊಂಬರಕ್ಕೆ ಹಾಕಿಲ್ಲ. ಅಪ್ಪಾಜಿ, ಲೈ ನಂತರ ಒಂದ್ಸತಿ ನಂಬಿಕೆ ಕಳ್ಕೊಂಡ್ಮ್ಯಾಕೆ ಅವ್ರಿಗೆ ನಾನು ಯಾವ ವಿಷಯನೂ ಹೇಳಕ್ ಇಷ್ಟಪಡಕ್ಕಿಲ್ಲ. ಇಷ್ಟು ದಿವಸ ಮಾಡಿದ ಉಪಕಾರನೇ ಸಾಕು, ಇನ್ಮ್ಯಾಕೆ ಯಾವ ಉಪಕಾರನೂ ಮಾಡೋದು ಬೇಡ. ನಾನು ನಿನಗೆ ಹೇಳಿದ್ದೀನಿ, ತಗೊಂಡು ಮಾಡಿದ್ರೆ ಅವಳಿಕೆ. ಸಿದ್ದು, ಇನ್ಮುಂದೆ ನಿನಗಿದೇ ಗತಿ ಪಾಪ. ಕಡ್ಲಾ ಎಲ್ರು ಮುಂದೆ ತಲೆ ಎತ್ಕೊಂಡು ಓಡಾಡ್ಬೇಕು ಅಂತ ಲೋನ್ ಕೊಡಿಸ್ದೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿಸ್ದೆ, ನಮ್ಮ ಅಪ್ಪ ಅಮ್ಮನು ಎದುರಾಕೊಂಡೆ. ಆದ್ರೆ ಇವತ್ತೇನ್ ಮಾಡ್ದೆ? ಎಲ್ರು ಮುಂದೆ ಅವಮಾನ ಮಾಡಿ ನನ್ ಮರ್ಯಾದೆಯನ್ನು ಕಳೆದು ತಲೆ ತಗ್ಸೋ ಅಂತ ಕೆಲಸ ಮಾಡ್ಬಿಟ್ಟೆ. ಹೇಳು ಹರಿ, ಇನ್ನ ಊರಲ್ಲಿ ಯಾರ್ಯಾರ ಹತ್ರ ಸಾಲ ಮಾಡಿದ್ಯಾ? ಇನ್ನ ಯಾರ್ಯಾರ ಮುಂದೆ ನಾನ್ ತಲೆ ತಗ್ಸೋ ಹಂಗ್ ಮಾಡ್ತೀಯಾ? ಹೇಳ್ಬಿಡಿ ಈಗ್ಲೇ. ಪ್ಲೀಸ್, ಯಾಕೆ ಹಾಗೆಲ್ಲ ಮಾತಾಡ್ತಿದ್ಯಾ? ನೋಡು, ನಾನೇನು ಅಂತ ನಿನ್ಗೆ ಗೊತ್ತಿದ್ರು ಈ ಥರ ಎಲ್ಲ ಮಾತಾಡ್ತಿದ್ಯಲ್ಲ. ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ, ಆ ಪ್ರೀತಿಗೋಸ್ಕರನೇ ಹೀಗೆಲ್ಲ ಮಾಡಿದ್ದು. ನಿನ್ನ ಮನ್ಸಿಗೆ ಬೇಜಾರಾಗಬಾರ್ದು ಅನ್ನೋ. ಸಾಕು ಈ ಡ್ರಾಮಾ. ಇದು ಪ್ರೀತಿ ಅಂತಾರ? ಪ್ರೀತಿ ಮಾಡೋರು ಎಲ್ಲಾ ವಿಷಯನೂ ಶೇರ್ ಮಾಡ್ಕೊಳ್ತಾರೆ ಹರಿ, ಯಾವ ವಿಷಯನೂ ಮುಚ್ಚಿಡಲ್ಲ. ಅದ್ ತಪ್ಪಾಗಿದ್ರು ಪರವಾಗಿಲ್ಲ, ಚಿಕ್ಕ ವಿಷಯ ಆಗಿದ್ರು ಪರವಾಗಿಲ್ಲ, ಹೆಂಡತಿಗೆ ಎಲ್ಲರ ಹತ್ರ ಹೇಳ್ಕೊಳ್ತಾರೆ. ಆದ್ರೆ ನೀನೇನ್ ಮಾಡ್ದೆ ಇವತ್ತು? ವಿಷಯನ ಮುಚ್ಚಿಟ್ಟು ಮರ್ಯಾದೆ ತೆಗೆದು ಮೋಸ ಮಾಡ್ಬಿಟ್ಟೆ. ಇದೇನಾ ನಿನ್ ಪ್ರೀತಿ? ಬೇಬಿ ಪ್ಲೀಸ್, ಆ ಮಾತು ಮಾತ್ರ ಆಡ್ಬೇಡ. ನನ್ನ ಪ್ರಾಣ ಹೋದ್ರು ನಿನ್ನ ಪ್ರೀತಿಗಂತೂ ನಾನು ಮೋಸ ಮಾಡಲ್ಲ ಯಾವತ್ತೂ. ಇಲ್ಲ ಹರಿ, ಇಲ್ಲ, ಇನ್ನ ಸಾಕು. ನಿನ್ನ ನಂಬಿನೇ
ನನ್ನ ಜೀವನ ಈ ಮಟ್ಟಕ್ಕಾಗೋಯ್ತು. ಒಂದು ಸಲ ನಂಬಿಕೆ ಕಳ್ಕೊಂಡ್ರೆ ಆ ನಂಬಿಕೆನ ಯಾವತ್ತೂ ವಾಪಸ್ ಪಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಮನಸ್ಸು ಒಂದ್ಸಲಿ ಹೊಡೆದೋದ್ರೆ ಅದನ್ನ ಸರಿ ಮಾಡಕ್ ಸಾಧ್ಯ ಇಲ್ಲ ಹರಿ. ಇಷ್ಟು ವರ್ಷ ನಿನ್ ಮಾತನ್ನ ನಂಬ್ಕೊಂಡೆ, ನಾನೇನೇನೆಲ್ಲ ಕನ್ಸ್ಕಟ್ಟೆ, ಆದ್ರೆ ಅದೆಲ್ಲ ನುಚ್ಚು ನೂರು ಮಾಡ್ಬಿಟ್ಟಿಲ್ಲ ಹರಿ. ಇನ್ನ ನಿನ್ ಮಾತಿಂದ ನನ್ ಮರಳು ಮಾಡಕ್ ಟ್ರೈ ಮಾಡಬೇಡ. ನಾನು ನಿನ್ ಯಾವ ಮಾತು ನಂಬಲ್ಲ. ನೀನ್ ಮೋಸ ಮಾಡಿ ಸಾಕು ಸಾಕು ಸಾಕು. ರವಿ ಅಲ್ಲ ಏನು ಹರಿ, just stop it. ನನ್ನ ತಡಿಬೇಡ. ಮರ್ಯಾದೆ ಇಲ್ದಿರೋ ಕಡೆ ಇದ್ರೆ ನನ್ ಜೀವನಕ್ಕೆ ಅರ್ಥ ಇರಲ್ಲ. ಅದಕ್ಕೆ ನಾನು ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಬೇಬಿ ಪ್ಲೀಸ್ ಹಾಗೆಲ್ಲ ಮಾಡಬೇಡ. ನೋಡು ಏನೋ ಕೋಪದಲ್ಲಿ ಹಾಗೆಲ್ಲ ಹೇಳ್ಬಿಟ್ಟೆ. ಸಾರಿ ಬೇಬಿ, ನಾನು ಹೇಳಬೇಕು ಅಂತ. ಈ ನಾಟಕ ನಿಮ್ ಮನೆ ಮುಂದೆ ಇಟ್ಕೋ, ನನ್ ಮುಂದೆ ನಡೆಯಲ್ಲ. ಅಲ್ಲ ಬೇಬಿ, ನಾಟಕ ಅಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನ್ನ ತಡಿಯೋ ಅಂತ ಯಾವ ಹಕ್ಕು ನಿನಗಿಲ್ಲ. ಯಾಕಂದ್ರೆ ನೀನು ನನ್ನ ಇಷ್ಟಪಟ್ಟು ಮದ್ವೆ ಆಗಿಲ್ಲ ಅಲ್ವಾ? ಅದಕ್ಕೆ ನಾನ್ ತಾನೇ ಮದ್ವೆ ಆಗಿದ್ದು. ಅದಕ್ಕೆ ಸಾರಿ, ನಾನು ಇವತ್ತು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನೀನ್ ಸಾವಾಸ ಸಾಕು. ಗುಡ್ ಬೈ. ಬೇಬಿ ಪ್ಲೀಸ್. ಹಾಯ್.